ನಮಸ್ಕಾರ ಸ್ನೇಹಿತರೆ ಕೆಇಎ ಗ್ರೂಪ್ ಸಿ ಎಕ್ಸಾಮ್ಸ್ FDA SDA ಎಕ್ಸಾಮ್ ಆಗಿರ್ಬೋದು KPSC ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು ನೋಡಿ ಕೆಇಎ 670 ಪೋಸ್ಟ್ ಗೆ ಇನ್ನೊಂದು 1 ವೀಕ್ ಇದೆ ಟೈಮ್ ನಿಮಗೆ 6 to 7 days ಹಾಗೆ ಗ್ರೂಪ್ ಸಿ ಎಕ್ಸಾಮ್ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ ಇದು ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಓಕೆ ಸೊ 15 days ಇದೆ ಎಕ್ಸಾಮ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಇಂಪಾರ್ಟೆಂಟ್ ಟಾಪಿಕ್ ಓದಬೇಕು ಲಾಸ್ಟ್ ಮಿನಿಟ್ ಟಿಪ್ಸ್ ಏನಿರಬೇಕು ಸೊ ಏನೇ ಇದ್ರು 1 ವೀಕ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ರಿವಿಷನ್ ಸೊ ಏನ್ನ ಹೆಚ್ಚು ರಿವಿಷನ್ ಮಾಡಬೇಕು ಯಾವ್ದು ಇಂಪಾರ್ಟೆಂಟ್ ಎಲ್ಲಿ ರಿವಿಷನ್ ಮಾಡ್ತೀರಾ ಸೊ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಯಾಕಂದ್ರೆ 1 ವೀಕ್ ಅಲ್ಲಿ ನೀವು ಎಷ್ಟು ರಿವಿಷನ್ ಮಾಡ್ತೀರಾ ಕೆಇಎ ಅವರು ಹಾಗೆ KPSC ಅವರು ಕೂಡ ರಿವಿಷನ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಈ ರಿವಿಷನ್ಸ್ ಏನ್ ಮಾಡ್ತೀರಾ ಅವಾಗ ಮಾತ್ರ ನಿಮ್ಗೆ ನೆನಪಲ್ಲಿ ಇಡೋಕೆ ಸಾಧ್ಯ ಆಗುತ್ತೆ ಇಷ್ಟು ವರ್ಷ ಇಷ್ಟು ದಿನ ಏನ್ ಓದಿದ್ದೀರಾ ಅನ್ನೋದಕ್ಕಿಂತ ಈ 1 ವೀಕ್ ಅಲ್ಲಿ ಏನು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಈ ಪೇಪರ್ 2 ಡೊಮೈನ್ ಪೇಪರ್ ಇರ್ತಕ್ಕಂಥದ್ದು ಡೊಮೈನ್ ಪೇಪರ್ ಹಾಗೆ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇದೆರಡು ಇರ್ತಕ್ಕಂಥವ್ರಿಗೆ ಎಕ್ಸಾಮ್ ಇಲ್ಲ GK ಮತ್ತೆ ಪೇಪರ್ 2 ಗೊತ್ತಿದೆ ನಿಮಗೆ ಆ ಡೇಟು ಬೇರೆ ಡೇಟ್ ಕೊಟ್ಟಿದ್ದಾರೆ ನವೆಂಬರ್ ನಿಮ್ಗೆ 19th ಇಂದ 25th ತನಕ ಇದೆ ಅದು ಓಕೆ ಸೊ ಈ ಮಂತ್ 28 29 ಇರ್ತಕ್ಕಂಥದ್ದು ಯಾರಿಗೆ ಗ್ರೂಪ್ ಸಿ FDA SDA ಬೇರೆ ಅವರಿಗೆ ಮಾತ್ರ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಿಮ್ಗೆ ಗೊತ್ತಿದೆ 28 29 ಇದೆ ಪ್ರಿಪೇರ್ ಆಗ್ಬೇಕಾಗತ್ತೆ ಇನ್ನು ಡೊಮೈನ್ ಪೇಪರ್ ಕೆಇಎ ಅವ್ರಿಗಿರೋದು ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಗ್ರೂಪ್ ಬಿ ಆಗಿರ್ಬೋದು ಡೊಮೈನ್ ಪೇಪರ್ 1 ಸ್ಪೆಸಿಫಿಕ್ ಪೇಪರ್ 2 ಇರ್ತಕ್ಕಂಥವ್ರಿಗೆ 19 ನವೆಂಬರ್ ಅಲ್ಲಿ ಇರೋದು 18 19 25 ತನಕ 20 ಓಕೆ 23 ಸೊ ಎಲ್ಲ ಇದೆ ಇಲ್ಲಿ ಡೇಟ್ಸ್ ಗಳಿವೆ ಓಕೆ ಸೊ ನೋಡ್ಬೋದು ನೀವು ಇನ್ನು KPSC ಗ್ರೂಪ್ ಸಿ ಲೆಕ್ಕ ಪರಿಶೋಧನಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಕೋಆಪರೇಟಿವ್ ಸಹಕಾರ ಸಂಘಗಳ ಇನ್ಸ್ಪೆಕ್ಟರ್ ನಿರೀಕ್ಷಕರ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಗಳಾಗಿರ್ಬೋದು 4 ನಿಮ್ಗೆ ಕನ್ನಡ ಭಾಷಾ ಪರೀಕ್ಷೆ 5ನೇ ತಾರೀಕು ಪತ್ರಿಕೆ 1 ಪತ್ರಿಕೆ 2 ಇದೆ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಇನ್ನೊಂದು ಜಿಲ್ಲೆ ಇದೆ ಡಿಸೆಂಬರ್ ಅಲ್ಲಿ ಬಟ್ ನಾನ್ ಹೈದರಾಬಾದ್ ಕರ್ನಾಟಕ 5ನೇ ತಾರೀಕಿದೆ ನವೆಂಬರ್ ಅಲ್ಲಿ ಸೊ ಇನ್ನೊಂದು 15 ದಿನ ಟೈಮ್ ಇರ್ಬೋದು ನಿಮಗೆ ಸೊ ಏನ್ ಓದ್ಬೇಕು ಏನ್ ಸ್ಟ್ರಾಟಜಿ ಇದೆ ಇದನ್ನ ಡಿಸ್ಕಸ್ ಮಾಡ್ತೀನಿ ಸೊ ಇದು ಫಸ್ಟ್ ನಿಮಗೆ ಕೆಇಎ ಅವ್ರನ್ನ ತಗೋತೀನಿ ಕೆಇಎ ಎಸ್ಪೆಷಲಿ ಪೇಪರ್ 1 ತಗೊಳ್ಳಿ GK ಪೇಪರ್ ಸ್ನೇಹಿತರೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಕೆಇಎ GK ಪೇಪರ್ ಹೆಂಗ್ ಬರುತ್ತೆ ಇತ್ತೀಚೆಗೆ ಏನಾದ್ರು ಎಕ್ಸಾಮ್ ನಡೀತು ಯಾವುದು KSSCL ಅಂಡ್ ಕ್ರೀಡಲ್ ಎಲ್ಲ ನಡೀತಲ್ವಾ ಎಕ್ಸಾಮ್ ಸೊ ಕ್ರೀಡಲ್ ಅಲ್ಲಿ ನಿಮಗೆ AE ನಡೀತು JE ನಡೀತು ಹಾಗೆ FDA SDA ನಡೀತು ಅಲ್ವಾ ಎಸ್ KSS ಅಲ್ಲೂ ಕೂಡ 2 ಎಕ್ಸಾಮ್ ನಡೀತು GK ಪೇಪರ್ ಇವೆಲ್ಲ ನೀವು ನೋಡ್ತಾ ಹೋದಾಗ ಹೆಂಗೆ ಕ್ವಶನ್ಸ್ ಬರುತ್ತೆ ಅಂತ ನೋಡಿ ಇದ್ರಲ್ಲಿ ಆಗಿರ್ಬೋದು ಕ್ರೀಡಲ್ GK ಪೇಪರ್ ಅಲ್ಲಿ ಆಗಿರ್ಬೋದು ನೀವು ಯಾವ್ದೇ ತಗೊಂಡ್ರು ಕರೆಂಟ್ ಅಫೇರ್ ಕಾಮನ್ ಇದ್ರಲ್ಲಿ ಯಾವ್ದು ಸರ್ ಕರೆಂಟ್ ಅಫೇರ್ಸ್ 1 year ಕರೆಂಟ್ ಅಫೇರ್ಸ್ ಕೇಳ್ತಾನೆ ಪ್ಲಸ್ ಮೆಂಟಲ್ ಎಬಿಲಿಟಿ ಎಲ್ಲಾದ್ರಲ್ಲೂ ಇದೆ ಮೆಂಟಲ್ ಎಬಿಲಿಟಿ ಎಲ್ಲ ಕ್ವಶನ್ ಪೇಪರ್ ಅಲ್ಲೂ ದ ಸೆಟ್ ಆಫ್ ಕ್ವಶನ್ಸ್ 15 12 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಇದೆ ಅಂದ್ರೆ ದಿಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಅರ್ಥ ಆಗ್ತಿದೆಯಲ್ಲ ಬೇರೆದೇನ್ ಕೇಳಲ್ವಾ ಕೇಳ್ತಾನೆ ನೋಡಿ ಫಾರ್ ಎಕ್ಸಾಂಪಲ್ KSSCL ಅಲ್ಲಿ ನಿಮ್ಗೆ ಎಕನಾಮಿ ರಿಲೇಟೆಡ್ ಹೆಚ್ಚಾಗಿ ಕ್ವಶನ್ ಕೇಳಿದ್ದ AJE FD SDA ಇಲ್ಲಿ ಎಲ್ಲಾನು ಕೇಳಿದ್ದ ಆದ್ರೆ FDL SDL ಐ ಆಮ್ ನಾಟ್ ರಿಮೆಂಬರ್ಡ್ ಅಟ್ ದಿಸ್ ಟೈಮ್ ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆಗಳನ್ನ ಕೇಳಿದ್ದ ಸರ್ಕಾರದ ಯೋಜನೆಗಳು ಒಂದಷ್ಟು ಕ್ವಶನ್ಸ್ ಹೆಚ್ಚು ಬಂದಿದ್ವು ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಒಂದ್ರಲ್ಲಿ ಈಗ ಇಲ್ಲಿ ನಿಮ್ಗೆ ಸಂವಿಧಾನ ಹೆಚ್ಚಾಗಿ ಕೇಳಿರ್ಬೋದು ಅಥವಾ ಸೈನ್ಸ್ ಸಾಮಾನ್ಯ ವಿಜ್ಞಾನ ಕೂಡ ಕೇಳಿದ್ದ ಸಾಮಾನ್ಯ ವಿಜ್ಞಾನ ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಎಲ್ಲದರಲ್ಲೂ ಕೂಡ ಸಾಮಾನ್ಯ ವಿಜ್ಞಾನ ಇತ್ತು ಸಂವಿಧಾನ ಇತ್ತು ಒಳ್ಳೆ ಕ್ವಶನ್ಸ್ ಇತ್ತು ಸಂವಿಧಾನದ್ದು ಹಾಗೆ ಇತಿಹಾಸ ಕೂಡ ಇತ್ತು ಅಂದ್ರೆ ದಿಸ್ ಆರ್ ಆಲ್ ಕಾಮನ್ ನೀವು ಓದೇ ಇರ್ತೀರಾ GK ಅಂದ ತಕ್ಷಣ ಆದ್ರೆ ಹೆಚ್ಚು ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಯಾವ್ದು ಕೊಡಬೇಕು ಕರೆಂಟ್ ಅಫೇರ್ಸ್ ಅಂಡ್ ಮೆಂಟಲ್ ಎಬಿಲಿಟಿ ಎಲ್ಲದರಲ್ಲೂ ಇತ್ತು ಮೆಂಟಲ್ ಎಬಿಲಿಟಿ KEA ಕೇಳೋದು ಡಿಫ್ರೆಂಟ್ ಕ್ವಶನ್ಸ್ ಇದೆ ಇಲ್ಲಿ ಆಲ್ಮೋಸ್ಟ್ ಈ ಒಂದು ಕ್ರೀಡಲ್ ಅಲ್ಲಿ ಎಲ್ಲಾ ಎಕ್ಸಾಮ್ಗಳಲ್ಲೂ ಈ 4 ಎಕ್ಸಾಮ್ಗಳಲ್ಲೂ ಸೇಮ್ ಪ್ಯಾಟರ್ನ್ ಇತ್ತು ಮತ್ತೆ KSSL ಕೂಡ ಅವನು ಸೇಮ್ ಒಂದು ರೀತಿ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ ಅವನು ಒಂದಷ್ಟು ಜಾಮೆಟ್ರಿ ರಿಲೇಟೆಡ್ ಕೇಳಿದಾನೆ ಇವೆಲ್ಲ ಪ್ರೀವಿಯಸ್ ಕ್ವಶನ್ಸ್ ಇದೇನಿದೆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ವಿ ಚೆಕ್ಔಟ್ ಮಾಡಿ ಓಕೆ ಈಗ KPSC ಬರ್ತೇನೆ KPSC ಗ್ರೂಪ್ ಸಿ ತಗೊಳ್ಳಿ KPSC ಗ್ರೂಪ್ ಸಿ ಎಕ್ಸಾಮ್ಗಳು ನಡೆದಿದೆ ಓಕೆ ಪೇಪರ್ 1 ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವ್ದು ಇತ್ತೀಚೆಗೆ ನಡೀತು ನೋಡಿ
2022 ಡಿಸೆಂಬರ್ ಜನವರಿಲಿ ಆಯುಷ್ ನಡೀತು, ಆಯುಷ್ 23 ಟೈಮ್ ಡಿಸೆಂಬರ್ ಎಂಡ್ 22. ಹಾಗೆ ಇತ್ತೀಚೆಗೆ ನಮ್ಮ ಸ್ಟ್ಯಾಟಿಸ್ಟಿಕಲ್ ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೀತು, ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಎಲ್ಲ ನಡೀತು. ಮತ್ತೆ ಈಗ ಲಾಸ್ಟ್ ಮಂತ್ ಕೂಡ ಒಂದ್ ಯಾವ್ದೋ ನಡೀತು ಎಕ್ಸಾಮು, ಡೈರೆಕ್ಟರ್ ಎಕ್ಸಾಮ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅನ್ಕೋತೀನಿ. ಅವೆಲ್ಲ ಎಕ್ಸಾಮ್ ನೀವು ನೋಡಿದಾಗ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸಂವಿಧಾನ ರಿಲೇಟೆಡ್ ಹೆಚ್ಚಾಗಿ ಕೇಳಿದ, ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕನಾಮಿ ರಿಲೇಟೆಡ್ ಎಷ್ಟಾಗಿ ಕೇಳಿದ. ಅಂದ್ರೆ ದ ಸೆಟ್ ಆಫ್ ಕ್ವಶನ್ಸ್ ಏನ್ ಕೇಳ್ತಾನೆ ಆ ಎಕ್ಸಾಮ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಆ ಎಕ್ಸಾಮ್ ರಿಲೇಟೆಡ್ ಅಲ್ಲಿ ಏನ್ ಬೇಕು ಅದನ್ನ ಒಂದಷ್ಟು GK ಅಲ್ಲಿ ಅದನ್ನ ಹೆಚ್ಚು ಒತ್ತು ಕೊಟ್ಟು ಕೇಳ್ತಾನೆ. ಅಂದ್ರೆ ಸಿಂಪಲ್ ಕ್ವಶನ್ಸ್ ಇರಲ್ಲ, ಒಳ್ಳೆ ನಿಮಗೆ ಟ್ರಿಕಿ ಕ್ವಶನ್ಸ್ ಇರುತ್ತೆ, ನೀವು ಓದಿರಲ್ಲ ಅನ್ಸುತ್ತೆ. ಸೊ ಇದೆಲ್ಲ ಹೆಚ್ಚು ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಓವರ್ ಆಲ್ ನಾವು GK ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲೂ ಕೇಳಿದ್ದ, ಇಲ್ಲೂ ಕೂಡ ಕರೆಂಟ್ ಅಫೇರ್ ಇತ್ತು, ಮೆಂಟಲ್ ಎಬಿಲಿಟಿ ಇತ್ತು. ಇಲ್ಲಿನ ಮೆಂಟಲ್ ಎಬಿಲಿಟಿಗೂ ಇಲ್ಲಿನ ಮೆಂಟಲ್ ಎಬಿಲಿಟಿಗೂ ಒಂದು 3-4 ಕ್ವಶನ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಇರುತ್ತೆ. ನಾವೆಲ್ಲ ಸಾಲ್ವ್ ಮಾಡಿದೀವಿ. ನಮ್ಮ ಮೆಂಟಲ್ ಎಬಿಲಿಟಿ ರಿವಿಷನ್ ಸೀರೀಸ್ಗೆ ಹೋದ್ರೆ ನಿಮಗೆ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಸೊ KPSC ಆಗಿರ್ಬೋದು, KE ಆಗಿರ್ಬೋದು, ಕಾಮನ್ ಫ್ಯಾಕ್ಟರ್ ಏನು, ಈ 7 to ನಾವು ಇದನ್ನೇನ್ ಮಾಡ್ಬೋದು 7 to 15 ಡೇಸ್ ಅನ್ಕೊಂಬೋಣ. ನಾನು ಆವರೇಜ್ 10 ಅಂತ ತಗೊಂಡೆ, ಯಾಕಂದ್ರೆ 7 days ಫಾರ್ KE, 15 days ಫಾರ್ KPSC. ಕರೆಂಟ್ ಅಫೇರ್ ಓದ್ಲೇಬೇಕು, ಮೆಂಟಲ್ ಎಬಿಲಿಟಿ ಓದ್ಲೇಬೇಕು, ಹೇಳಿದಾನೆ ಎರಡರಲ್ಲೂ. ಕರೆಂಟ್ ಅಫೇರ್ KPSC ಗಾದ್ರೆ ನಿಮಗೆ 1 to 2 year ಕೇಳ್ತಾನೆ, KEA 1 year ಕೇಳ್ತಾನೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಗೊತ್ತಿರಬೇಕು ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಸ್ ಗೊತ್ತಿರಬೇಕು. ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ, ರೀಸೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತೆ ಯಾವ್ದು ಸುದ್ದಿಯಲ್ಲಿ ಇತ್ತು ಅದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನು KPSC ಅಲ್ಲಿ ಪ್ರಮುಖವಾಗಿ ಎನ್ವೈರನ್ಮೆಂಟಲ್ ಸೈನ್ಸ್, ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್ಸ್ ಸಿಲೆಬಸ್ ಕೊಟ್ಟಿದ್ದಾನೆ. ಇದರಿಂದ ಕ್ವಶನ್ಸ್ ಅಂತೂ ಬರ್ತಾನೆ ಇದೆ ಇತ್ತೀಚೆಗೆ, ಎಸ್ಪೆಷಲಿ ಎನ್ವೈರನ್ಮೆಂಟಲ್ ಸೈನ್ಸ್. ಇದನ್ನ KE ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾನೆ ಎನ್ವೈರನ್ಮೆಂಟಲ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಕೇಳಕ್ಕೆ. ಸೊ ಇಟ್ ಈಸ್ ಅ ಹಾಟ್ ಟಾಪಿಕ್ ಎನ್ವೈರನ್ಮೆಂಟಲ್ ಸೈನ್ಸ್. ಎನ್ವೈರನ್ಮೆಂಟ್ ರಿಲೇಟೆಡ್ ನಾವು ತುಂಬಾ ವಿಡಿಯೋಸ್ ಮಾಡಿದೀವಿ. ನಮ್ಮ ಕರೆಂಟ್ ಅಫೇರ್ಸ್ಗೆ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ನೀವು ನೋಡ್ಕೊಂತಾ ಬಂದಿದ್ರೆ ಅದ್ರಲ್ಲಿ ಇರುತ್ತೆ. ಮತ್ತೆ ಒಂದಷ್ಟು ಎನ್ವೈರನ್ಮೆಂಟಲ್ ರಿಲೇಟೆಡ್ ಸಮ್ಮಿಟ್ಸ್, ಕನ್ವೆನ್ಷನ್ಸ್ ಏನ್ಗಳಾಗಿದ್ವು, ಶಿಷ್ಟಾಚಾರಗಳು, ಸಮಾವೇಶಗಳು 1971 ಇಂದ 2019-21 ತನಕನು ಪ್ರಮುಖವಾದ ಇದನ್ನ ಕವರ್ ಮಾಡಿದೀವಿ 3 ವಿಡಿಯೋ. ಇದನ್ನು ಕಂಬೈನ್ ಮಾಡಿ ಒಂದು ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ. ಒಂದೇ ವಿಡಿಯೋದಲ್ಲಿ ಇದೆ ಈ 3 ಕೂಡ. ಓಕೆ, ಹಾಗೆ ಭೂ ಸುಧಾರಣೆ ಆಗಿರ್ಬೋದು, ಮತ್ತೆ ಪಂಚಾಯತ್ ರಾಜ್ ಬಗ್ಗೆ ಗ್ರೂಪ್ ಸಿ ಗೆ ಸಿಲೆಬಸ್ ಇದೆ, ಕೇಳ್ತಾನೆ. ಇದರಿಂದ 2 ಬರ್ಬೋದು ಕ್ವಶನ್, 1 ಬರ್ಬೋದು ಅಥವಾ 3 ಬರ್ಬೋದು, ಡಿಪೆಂಡ್ಸ್ ಅದು. ಇದರೆಲ್ಲ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಓದ್ಲೇಬೇಕು ಸ್ನೇಹಿತರೆ. ಇನ್ ಕರೆಂಟ್ ಅಫೇರ್ಸ್ ನಾನು ಡಿಸೆಂಬರ್ 2022 ಮೇ 2023 ತನಕ ಒಂದು ವಿಡಿಯೋ ಮಾಡಿದೀವಿ ಮ್ಯಾರಥಾನ್. ಹಾಗೆ ಜೂನ್ ಟು ಸೆಪ್ಟೆಂಬರ್ ಒಂದು ವಿಡಿಯೋ ಮಾಡಿದೀವಿ ಮ್ಯಾರಥಾನ್ ವಿಡಿಯೋಸ್. ನೀವು ಮಂತ್ಲಿ ಕರೆಂಟ್ ಅಫೇರ್ ಓದಕ್ಕಾಗಲೇ ಬೇಡ, ಇದನ್ನ ನೋಡಿ ಸಾಕು, ಗೊತ್ತಾ, ಸೇಮ್. ಓಕೆ, ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, 1 week ಸ್ಟ್ರಾಟಜಿ ಏನಿರ್ಬೇಕು, ರಿವಿಷನ್ ಇರಬೇಕು. ನಾನು ರಿವಿಷನ್ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ನಿಮ್ಗೆ ಸ್ನೇಹಿತರೆ. ಈ 1 week ಅಲ್ಲಿ GK ಏನ್ ರಿವಿಷನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ರಿವಿಷನ್ ಮಾಡ್ಬೇಕು, ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ರಿವಿಷನ್ ಮಾಡ್ಬೇಕು. ಇತ್ತೀಚೆಗೆ ಬಜೆಟ್ ರಿವಿಷನ್ ಆಗಿತ್ತು ಅಲ್ವಾ ಜುಲೈಲಿ, ಅದರಲ್ಲಿ ಪ್ರಸ್ತಾಪಿಸಲಾದ ಸ್ಕೀಮ್ಸ್ ಬಗ್ಗೆ ಮಾಡಿದೀವಿ. ಹೇಳ್ತಾನೆ ಸರ್, ಇದೊಂದೇ ಅಲ್ಲ, ನಾವು ಭಾರತ ಸರ್ಕಾರದ ಗೌರ್ಮೆಂಟ್ ಸ್ಕೀಮ್ಸ್, ಭಾರತ ಸರ್ಕಾರದ ಯೋಜನೆಗಳು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಹೋದ್ರೆ ಸಿಗುತ್ತೆ. ಇನ್ನು ಬಜೆಟ್ ಆಗಿರ್ಬೋದು, ಎಕಾನಮಿ ಸರ್ವೆ ಆಗಿರ್ಬೋದು, ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಈ ವರ್ಷದ್ದು. ಓಕೆ, ಅಂದ್ರೆ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಮಿಸ್ ಮಾಡಬಾರ್ದು. ಇವೆಲ್ಲ ಎಲ್ಲೋ ಓದ್ಬೇಕು, ಸಪರೇಟ್ ಪ್ಲೇ ಲಿಸ್ಟ್ ಹೇಳಿದ್ನಲ್ಲ, ಅದನ್ನ ಹೇಳ್ತೇನೆ ಕೊನೆ ತನಕ ವಿಡಿಯೋ ನೋಡಿ ಹೇಳ್ತೇನೆ. ಪೇಪರ್ 2 ಬರ್ತೇನೆ. ಪೇಪರ್ 2 ಸ್ಟ್ರಾಟಜಿ ಏನಿರಬೇಕು ನೋಡಿ. ಪೇಪರ್ 2 ಸ್ಟ್ರಾಟಜಿ ಏನಿಲ್ಲ, ಎಲ್ಲ ಓದ್ಲೇಬೇಕು. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಕಂಪ್ಯೂಟರ್ ಇದೆ, ಹೆಂಗ್ ಓದ್ತೀರಾ? ಯು ಹ್ಯಾವ್ ಓನ್ಲಿ 1 week ಟೈಮ್. KPSC 2 weeks ಟೈಮ್. ಏನ್ ಮಾಡ್ಬೇಕು? ರಿವಿಷನ್ ನೋಡಿ. ಇವತ್ತು ಕೂಡ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮಗೆ ಇದು 7 days ಅನ್ಕೋಣ KE ಅವ್ರಿಗಾದ್ರೆ. KEA KPSC ಗೆ ಸಂಬಂಧಪಟ್ಟಂತೆ ಇದೇ ಪ್ಯಾಟರ್ನ್ ಅಲ್ಲಿ ಕೇಳ್ತಕ್ಕಂಥದ್ದು, ಮತ್ತೆ ಒಂದಷ್ಟು ಈ ವರ್ಷ ಬಂದಿರತಕ್ಕಂಥ ಕ್ವಶನ್ಸ್ ಗಳ ಪ್ರಮುಖವಾದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀನಿ. 5 hours ವಿಡಿಯೋ ಮ್ಯಾರಥಾನ್ ಇವತ್ತು. ಇದನ್ನ ನೋಡಿ ಸಾಕು. ಐ ಆಮ್ ಟೆಲಿಂಗ್ ಯು, ನೋಡಿ ಇದೊಂದು ಸಾಕು. ನಿಮಗ್ ಟೈಮ್ ಇದೆಯಾ ಇನ್ನೂ ಹೆಚ್ಚು? ನಾವು ಬೇರೆ ಲಾಸ್ಟ್ ಇಯರ್ ಎಕ್ಸಾಮ್ ಇದೆ KPA ಗ್ರೂಪ್ 6 ಸಂಬಂಧಪಟ್ಟಂತೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಕ್ಲಾಸ್ ಮಾಡಿದೀವಿ ನೋಡಿ. ಲೇಬರ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ಗೆ ಅಲ್ಲೂ ಕೂಡ ನಾವು ರಿವಿಷನ್ ಸೀರೀಸ್ ಮಾಡಿದೀವಿ. ಆ ಟೈಮ್ ಇದ್ರೆ ಅದನ್ನು ನೋಡಿ.
ನಾನು ಏನಕ್ಕೆ ಹೇಳ್ತೇನೆ, ಈ ಒಂದು ವೀಕ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವೆಷ್ಟು ರಿವಿಷನ್ ಮಾಡ್ತೀರಾ, ಎಷ್ಟು ನಾಲೆಜ್ ನೀವು ಗೇನ್ ಮಾಡ್ತೀರಾ ಈ ವೀಕ್ ಅಲ್ಲಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಗೆ 1 ಇಯರ್ ಇಂದ ಪ್ರಿಪೇರ್ ಆಗಿ ಲಾಸ್ಟ್ 1 to 2 ವೀಕ್ಸ್ ಅಥವಾ ನಾವು UPSC ಎಲ್ಲ 1 ಮಂತ್ ಇಂದ ರಿವಿಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈ ಎಕ್ಸಾಮ್ಗೆ ಅಟ್ಲೀಸ್ಟ್ 1 ವೀಕ್ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಕ್ಲಿಯರ್ ಮಾಡೋದು ಕಷ್ಟ ಆಗುತ್ತೆ. ನೀವೇನ್ ಈ ವೀಕ್ ರಿವಿಷನ್ ಮಾಡ್ತೀರಾ ಅದು ತಲೆಯಲ್ಲಿ ಇರುತ್ತೆ. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕವಿ ಸಾಹಿತ್ಯದಾಗಿರ್ಬೋದು, ಗ್ರೂಪ್ ಸಿಲಿ ಕೇಳ್ತಾನೆ ಜಾಸ್ತಿ, KE ಕೇಳ್ತಾನೆ, ಕೇಳ ಅಂತೇನಿಲ್ಲ, ಕೇಳಿದ ನೋಡಿ, ಜೆ ತೆಗೆದು ನೋಡಿ. ಹಾಗೆ ಪ್ರೀವಿಯಸ್ ಈಗಲೂ ಬರುತ್ತೆ ನಿಮ್ಗೆ ಇಂಗ್ಲಿಷು. ಈಗ ರೀಸೆಂಟ್ ಆಗಿ ಏನು ನಡೆದಿದೆ ಎಕ್ಸಾಮ್, ಆ ಪ್ಯಾಟರ್ನ್ KE ಆಗಿರ್ಬೋದು, KPSC, ಅದು ಕೂಡ ನಿಮ್ಗೆ ಮ್ಯಾರಥಾನ್ ವಿಡಿಯೋ ವಿತಿನ್ 1 or 2 days ಅಲ್ಲಿ ಬರುತ್ತೆ ನಿಮ್ಗೆ. 2 to 3 days ಒಳಗೆ ಕನ್ನಡ ಇಂಗ್ಲಿಷ್ ಎಲ್ಲ ಬರುತ್ತೆ, ಅದನ್ನ ನೋಡಿ. ಮತ್ತೆ ಈ ಒಂದು ಮ್ಯಾರಥಾನ್ ಆಲ್ರೆಡಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ನೋಡಿ. ಬೇಕಂದ್ರೆ ಯಾರು ಈಗ 1 ತಿಂಗಳಿಂದ ಪ್ರಿಪೇರ್ ಆಗಿರ್ತೀರಾ, ಅವ್ರಿಗೆ ಗ್ರಾಮರೇ ಗೊತ್ತಿಲ್ಲ ಅಂದ್ರೆ ನಮ್ಮ ಕಂಪ್ಲೀಟ್ ಕರ್ನಾಟಕ ಸಂಪೂರ್ಣ ಕನ್ನಡ ಗ್ರಾಮರ್ 2 hour ಒಂದು ವಿಡಿಯೋ ಮಾಡಿ, ಅದನ್ನ ನೋಡಿ. ಇಂಗ್ಲಿಷ್ ಗ್ರಾಮರ್ದು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ, ಅದನ್ನ ನೋಡಿ. ಇವೆಲ್ಲ ಎಲ್ಲಿ ನೋಡ್ಬೇಕು, ಅದಕ್ಕೆ ಹೇಳ್ತಾ ಇರೋದು, ನನ್ನ ಕೊನೆ ತನಕ ವಿಡಿಯೋ ನೋಡಿ ಅಂದ್ರೆ. ಅದಕ್ಕೆ ಏನು ಮಾಡ್ಬೇಡಿ ನೀವು, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ನಾನು ಪುನೀತ್ ಫೋರಂ ಅಂತ ಪ್ಲೇ ಲಿಸ್ಟ್ ಹೋದ್ರೆ ಅಲ್ಲಿ ಮ್ಯಾರಥಾನ್ ವಿಡಿಯೋ ಫಾರ್ ಆಲ್ ಎಕ್ಸಾಮ್ಸ್ ಇದೆ. ಈಗ 36ಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮಗೆ ಸಿಗುತ್ತೆ ಅಲ್ಲಿ. ಇತ್ತೀಚೆಗೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳನ್ನ ನೋಡಿ, ರೀಸೆಂಟ್ ಮೇಲ್ಗಡೆ ಟಾಪ್ ಇಂದ ಮೇಲ್ಗಡೆಯಿಂದ ನೋಡ್ಕೊಂಡ್ ಬಂದ್ರೆ ರೀಸೆಂಟ್ ವಿಡಿಯೋ ಮೇಲಿದೆ. ರಿವಿಷನ್ಸ್ ಈಗೇನ್ ನಾವು ಮ್ಯಾರಥಾನ್ ಈಗಲೂ ಬರುತ್ತೆ, ಇನ್ನೊಂದು 3-4 ದಿನದೊಳಗೆ ನಿಮ್ಗೆ ಇನ್ನು 2-3 ಮ್ಯಾರಥಾನ್ ಕನ್ನಡ ಇಂಗ್ಲಿಷ್ ಕೇಳ್ತಾ ಇದೀರಾ ಕಮೆಂಟ್ ಅಲ್ಲಿ, ಎಸ್ ಮ್ಯಾರಥಾನ್ ವಿಡಿಯೋ ಬರುತ್ತೆ, ಅದನ್ನ ನೋಡಿ. ಎಲ್ಲಾ ಪ್ಯಾಟರ್ನ್ಸ್, ಎಲ್ಲಾ ರೀತಿಯಾದ ಪ್ಯಾಟರ್ನ್ಸ್ ಒಂದೇ ವಿಡಿಯೋ ಕವರ್ ಆಗಿರುತ್ತೆ. ಕ್ವಶನ್ಸ್ ಗಳು, ಟ್ರಿಕ್ಸ್ ಗಳು ಹೇಳ್ಕೊಟ್ಟಿರ್ತೀವಿ. ಸೊ ಇದು ಒಂದು ವೀಕ್ ಅಲ್ಲಿ ನೀವು ನೋಡ್ಬೇಕಾಗಿರೋದು. ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ ಇದ್ರೆ ನೋಟ್ಸ್ ನೋಡಿ. ನಾವ್ ಇದನ್ನೇ ನೋಡಿ ಅಂತ ಹೇಳಲ್ಲ, ನಿಮ್ಮ ಹತ್ರ ನೋಟ್ಸ್ ಇದೆಯಾ ನೋಡಿ. ನಿಮ್ಮ ಹತ್ರ ನೀವ್ ಯಾವ್ದೋ ಕೋಚಿಂಗ್ ಇದೆಯಾ, ನೀವೇನಾದ್ರು ಒಂದು ನೋಟ್ಸ್ ಮಾಡ್ಕೊಂಡಿದ್ದೀರಾ, ಶಾರ್ಟ್ಸ್ ನೋಟ್ಸ್ ಗೆ ನೋಡಿ. ಇಲ್ವಾ, ಈ ಮ್ಯಾರಥಾನ್ ವಿಡಿಯೋಸ್ ಅನ್ನ ಪ್ಲೇ ಲಿಸ್ಟ್ ಮಾತ್ರ ನೋಡಿ. ಮತ್ತೆ ಬಜೆಟ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅದನ್ನ ನೋಡಿ. ಮತ್ತೆ ಗೌರ್ಮೆಂಟ್ ಸ್ಕೀಮ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಇದಿಷ್ಟು ನೋಡ್ಬೇಕಾಗಿರೋದು ನೀವು. ನಾನು ಬಜೆಟ್ ರಿಲೇಟೆಡ್, ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್, ಕರೆಂಟ್ ಅಫೇರ್ ಮತ್ತೆ ಮ್ಯಾರಥಾನ್ ವಿಡಿಯೋಸ್ ಇದನ್ನ ನಾನು ಕೊಟ್ಟಿರ್ತೇನೆ. ಓಕೆ, ಈ ಲಿಂಕ್ಸ್ ಗಳೇನಿದೆ ನಾನು ಕೊಡೋದು ಏನು ಮಾಡ್ಬಿಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ. ನಾನು ಪ್ರಮುಖವಾಗಿರ್ತಕ್ಕಂಥ ಜಾಸ್ತಿ ಲಿಂಕ್ಸ್ ಕೊಡೋದು, ನಾನು 3 ಪ್ಲೇ ಲಿಸ್ಟ್ ಲಿಂಕ್ಸ್ ಕೊಟ್ಟಿರ್ತೇನೆ, 3 ಇಂದ 4 ಹಬ್ಬ ಅಂದ್ರೆ. ಓಕೆ, ಅದರಲ್ಲಿ ಮ್ಯಾರಥಾನ್ ವಿಡಿಯೋಸ್ ಅಂತ ಏನಿದೆಯಲ್ಲ ಅದು ಇಂಪಾರ್ಟೆಂಟ್. ಮ್ಯಾರಥಾನ್ ವಿಡಿಯೋಸ್ ಅಂತ ಅದರಲ್ಲಿ ಇರ್ತಕ್ಕಂಥ ರೀಸೆಂಟ್ ವಿಡಿಯೋಸ್ ಗಳನ್ನ ನೋಡಿ. ಅಥವಾ ನಿಮ್ಗೆ ಟೈಮ್ ಇದೆ ಅಂದ್ರೆ ಇನ್ನು 15 ದಿನ, ಇನ್ನೂ 1 ತಿಂಗಳ ಎಕ್ಸಾಮ್ ಇದೆಯಲ್ಲ, ಅವ್ರುಗಳು ಇದಾರಲ್ಲ, KEA 1 ತಿಂಗಳ ಎಕ್ಸಾಮ್ ಇದೆ, 2 months ಎಕ್ಸಾಮ್ ಇದೆ, CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು, ಅವ್ರು ಇದೆಯಲ್ಲ, ಅವರು ಎಲ್ಲಾ ವಿಡಿಯೋಸ್ ನೋಡಿ ಮ್ಯಾರಥಾನ್. ಓಕೆ, ಸೊ ಏನ್ ಈ ಒಂದು ವೀಕ್ ಅಲ್ಲಿ ನಾವು ವಿಡಿಯೋ ಮಾಡ್ತೀವಿ ಅದನ್ನ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟು ನೋಡಿ ಸ್ನೇಹಿತರೆ, ನಿಮ್ಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ನಾನು ಈಗ ಏನೇ ಎಕ್ಸ್ಕ್ಲೂಸಿವ್ ಟಾಪಿಕ್ ಹೇಳಿದೀನಿ, ಏನೇನ್ ವಿಡಿಯೋಸ್ ಹೇಳಿದೀನಿ, ಆ ಲಿಂಕ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೇನೆ. ಓಕೆ, ಸೊ ಅದಷ್ಟು ನೋಡಿ. ಒಂದು ವೀಕ್ ಅಲ್ಲಿ ಎಷ್ಟಾಗತ್ತೆ ಅಷ್ಟು ರಿವಿಷನ್ ಮಾಡಿ, ಎಷ್ಟಾಗತ್ತೆ ಅಷ್ಟು ರಿವಿಷನ್ ಅಂತ ತಕ್ಷಣ ಸುಮ್ನೆ ನೋಡ್ಕೊಂಡು ಹೋಗ್ಬಿಡ್ಬಿಡಿ, ಗಮನ ಇಟ್ಟು ಕೇಳಿ. ಎಲ್ಲಿ ನೋಡ್ತಾ ಇರೋದು ಬೇರೆ ಏನೋ ಮಾಡ್ತಾ ಇರೋದು ಮಾಡ್ಬಿಡಿ, ಗಮನವಿಟ್ಟು. ನಿಮಗೆ ಸಕ್ಸಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ ನಾನು. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಇರೋದು ಸಿಗುತ್ತೆ, ಜಾಯ್ನ್ ಆಗಿ. ಓಕೆ, ಎನಿ ಡೌಟ್, ಒಂದು ವೀಕ್ ಮಾತ್ರ ಮಿಸ್ ಮಾಡಬೇಡಿ. ನಾನು ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ಕೊಡ್ತೀನಿ. ಮತ್ತೆ ಈಗ ಅಪ್ಕಮಿಂಗ್ ನೆಕ್ಸ್ಟ್ 2 to 3 days ಅಲ್ಲಿ ಇನ್ನು ಬೇರೆ ಮ್ಯಾರಥಾನ್ ವಿಡಿಯೋಸ್ ಗಳು ಬರುತ್ತೆ, ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ. ಕರೆಂಟ್ ಅಫೇರ್ ಅಂಡ್ ಮೆಂಟಲ್ ಎಬಿಲಿಟಿ ಮರಿಬೇಡಿ, ಯಾಕಂದ್ರೆ ಅದನ್ನೇ ತುಂಬಾ ಜನ ತಪ್ಪು ಮಾಡೋದು. ಅದನ್ನ ಯಾರು ಈ ಕರೆಂಟ್ ಅಫೇರ್, CA ಮತ್ತು ಮೆಂಟಲ್ ಎಬಿಲಿಟಿ ಏನಿದೆಯಲ್ಲ, ನೀವು ಪರ್ಫೆಕ್ಟ್ ಆಗ್ಬಿಟ್ರೆ, GK ಎಲ್ಲರೂ ಓದಿರ್ತೀರಾ, ಎಲ್ಲರದು 1 ವರ್ಷದಿಂದ 2 ವರ್ಷದಿಂದ ಪ್ರಿಪೇರ್ ಆಗ್ತಿರ್ತೀರ, 3 ವರ್ಷದಿಂದ ಆಗಿರೋರು ಇದ್ದಾರೆ. ಆದ್ರೆ ಇದನ್ನ ಹೆಚ್ಚು ಕ್ಲೀನ್ ಆಗಿ ಪ್ರಿಪೇರ್ ಆಗಿ ಇದನ್ನ ಎಲ್ಲ ಸರಿ ಮಾಡ್ತಿರಲ್ಲ, ಯು ವಿಲ್ ಗೆಟ್ ಅನ್ ಎಡ್ಜ್ ಕಂಪೇರ್ ಟು ಅದರ್ಸ್ ಟು ಕ್ಲಿಯರ್ ದ ಎಕ್ಸಾಮ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದ ಮೇನ್ ಸ್ಟ್ರಾಟಜಿ. ಓಕೆ, ಸೊ ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಮತ್ತೊಂದು ವಿಡಿಯೋ ತಗೊಂಡು ಬರ್ತೇನೆ. ನಮಸ್ಕಾರ ಸ್ನೇಹಿತರೆ.